ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಕಿ ಮತ್ತು ನಾನು ಚಾನಲ್ಗೆ. ಇದು ನಮ್ಮ ಮೊದಲನೇ ಬ್ಲಾಗು. ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ನಾನು ಈವ್ನಿಂಗ್ ರೊಟೀನ್ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ಮಾರ್ನಿಂಗಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಇವಾಗ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಇಲ್ಲಿ ಹಾಲು ಕಾಯಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಜೊತೆಗೆ ಟೀ ಮಾಡೋಕ್ಕೆ ಇನ್ನೂ ಇಟ್ಟಿದ್ದೀನಿ. ಶುಂಠಿ ಟೀ ಮಾಡ್ತಾಯಿದ್ದೀನಿ. ನಾನು ಶುಗರ್ ಹಾಕ್ಕೊಳ್ಳಲ್ಲ, ಹಾಗೆ ಟೀ ಮಾಡ್ಕೊತೀನಿ. ಟೀ ಮಾಡಿಕೊಂಡು ಕುಡಿಯೋಕ್ಕೆ ಹೊತ್ಕೊಂಡೆ. ಕುಡ್ಕೊಂಡು ಹಾಗೆ ಸಂಜೆ ಆದರೆ ಕುಡಿತಾ ಹಾಗೆ ನಾನು ರಾಕಿ ಮಕ್ಕಳ ಜೊತೆನೂ ಆಟ ಮಾಡಿದ್ದೀನಿ. ಮಗು ಅಂದರೆ ಇವನೇ ನನ್ನ ರಾಕಿ. ನೋಡಿ ಎಷ್ಟು ಮುದ್ದಾಗಿದ್ದಾನಲ್ಲ. ಅವನ ಜೊತೆ ಆಟಾಡ್ಕೊಂಡು, ಅವನ ಜೊತೆ ಅವ್ರ ಅಮ್ಮ ಮತ್ತು ತಂಗಿ ಇದ್ದಾಳೆ, ಎಲ್ಲರ ಜೊತೆ ನಾನು ಆಟಾಡಿಕೊಂಡು ಮಕ್ಕಳ ಜೊತೆ ನನ್ನ ಈವ್ನಿಂಗ್ ಟೀನ ಎಂಜಾಯ್ ಮಾಡ್ತೀನಿ. ಆರದು ರಾಕಿ, ಇವ್ರು ರಾಕಿ ಬಂದು ನಮ್ಮ ಸಿರಿ ಮಗ. ಇವನು ಸಿರಿ ಅಂದರೆ ನಿಮ್ಗೆ ಇನ್ನೊಂದು ಪೆಟ್ಟು ತೋರಿಸ್ತೀನಿ. ದೊಡ್ಡವಳು, ಅವಳು ನಮ್ಮ ಮೊದಲನೇ ಪೆಟ್ಟು. ಅವಳು ನಮ್ಮನೆ ಮಗಳ ಥರ. ಅವಳಿಗೆ ಹುಟ್ಟಿರೋಂಥ 4 ಜನ ಮಕ್ಕಳಿದ್ರು. ಅದರಲ್ಲಿ 2 ತೊಗೊಂಡೋಗಿದ್ದಾರೆ, ಇನ್ನೂ 2 ಇದ್ದಾರೆ. ಅದರಲ್ಲಿ ಇವರಿಬ್ಬರು, ಇವನು ರಾಕಿ ಮತ್ತು ಇನ್ನೊಬ್ಳು ಜಾನು ಅಂತ ಹೆಸರಿಕ್ಕಿದ್ರಿ. ಇವರಿಬ್ಬರು ನಮ್ಮ ಜೊತೆ ಇರ್ತಾರೆ. ಅದು ಏನೋ ಒಂಥರ ಖುಷಿ ಅಲ್ವಾ. ನಾವೇ ನಮ್ಮ ಕಣ್ಮುಂದೆನೇ ಹುಟ್ಟಿದ ಮಗು ಇದು. ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇವನ ಮೇಲೆ. ಮೊದಲನೇ ಮಗು ನಮ್ಮ ಸಿರಿಗೆ, ಇವನೇ ಮೊದಲನೇ ಮಗು. ನೋಡಿ, ಇವಳೇ ನಮ್ಮ ಸಿರಿ, ಅವಳು ಜಾನು. ಇಬ್ಬರು ಆಟಾಡ್ತಾಯಿದ್ರು. ಇಬ್ಬರು ಆಟಾಡ್ಕೊಂಡು ಫುಲ್ ಖುಷಿಯಾಗಿರ್ತಾರೆ. ಸೊ ಇದಾಗೆ ನೈಟ್ 9 o'clock ಆಗಿತ್ತು. ನಮ್ಮ ಯಜಮಾನ್ರು ಡ್ಯೂಟಿಯಿಂದ ಬರೋ ಟೈಮು. ಇವಾಗ ಅವ್ರು ಬಂದು ಅಲ್ಲಿ ಇನ್ನೂ ಗಾಡಿ ನಿಲ್ಲಿಸಿ, ಇನ್ನೂ ಗೇಟ್ ಸಹ ಓಪನ್ ಮಾಡಿರಲಿಲ್ಲ. ಅಷ್ಟರಲ್ಲಿ ಎಲ್ಲರೂ ರೆಡಿಯಾಗಿ ನಿಂತಿದ್ರು ನೋಡೋಕ್ಕೆ. ನಮ್ಮನ್ನು ಯಾರು ಕಾಯ್ತಾರೋ ಇಲ್ವೋ ಮನೆಗೆ ಬಂದಾಗ. ಆದರೆ ಈ ಥರ ಮೂಕ ಪ್ರಾಣಿಗಳಿರ್ತಾವಲ್ಲ, ಇವು ನಮ್ಮನ್ನು ಕಾಯ್ತಾರೆ, ನಮಗೋಸ್ಕರ ಕಾಯ್ತಿರ್ತಾರೆ. ಎಲ್ಲಾದರೂ ಹೊರಗಡೆ ಹೋದಾಗ ಯಾವಾಗಪ್ಪ ಫಸ್ಟು ಮನೆಗೆ ಹೋಗ್ತೀವೋ ಅನ್ನೋ ಥರ ಇರುತ್ತೆ. ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುವಂಥ ಮುಖ ಇದು. ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ಲ. ನೋಡಿ, ಇವಳು ಗೇಟ್ ಸೌಂಡ್ ಆಗಿದ ತಕ್ಷಣ ಇನ್ನೂ 2.5 ತಿಂಗಳು ಅಷ್ಟೇ ಇವರಿಬ್ಬರಿಗೆ, ರಾಕಿಗೆ ಮತ್ತು ಜಾನುಗೆ. ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಅವ್ರು ಬಂದಿರೋದು. ಅವ್ರ ಖುಷಿ ನೋಡಿ, ಅದು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ. ಇದು ನೈಟು 12 o'clock ಆಗಿತ್ತು. ಆವಾಗ ಅವನು ಆಟಾಡ್ತಾ ಇದ್ದಿದ್ದು. ಇದು ನನ್ನ ಮೊದಲನೇ ವ್ಲಾಗು. ಅಕಸ್ಮಾತ್ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಹಾಗೆ ಇದು ಮಾರ್ನಿಂಗು, ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಿದ ತಕ್ಷಣ ಇವ್ರ 3 ಜನನು ನಾವು ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತೀನಿ. ವಾಶ್ರೂಮ್ ಮಾಡೋಕ್ಕೆ. ಮತ್ತು ಸ್ವಲ್ಪ ಲೈಟ್ ಬಿಸಿಲು ಇರುತ್ತಲ್ಲ, ಎಳೆ ಬಿಸಿಲಲ್ಲಿ ಆಟ ಆಡ್ತಾರೆ. ಫುಲ್ ಖುಷಿಯಾಗಿ ಆಟ ಆಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಒಂದು 1/2 hour ಟೆರೆಸ್ ಮೇಲೆ ಕರ್ಕೊಂಡೋಗಿ ಬಿಡ್ತೀನಿ. ಅವರೆಲ್ಲ ಆಟಾಡ್ಕೊಂಡು ಎಲ್ಲ ಮತ್ತೆ ಮನೆಗೆ ಕರ್ಕೊಂಡು ಬರ್ತೀನಿ ನಾನು. ಅವ್ರಿಗೆ ಇಲ್ಲಿ ಮೇಲೆ ಬಂದ್ರೆ ಒಂಥರ ತುಂಬ ಖುಷಿ ಆಗುತ್ತೆ. ಅದು ತಪ್ಪು ತಿಳ್ಕೊಬಿಡಿ, ಅದು ಡಸ್ಟ್ಬಿನ್ ಅಲ್ಲ, ಅದು ಕೂಡ ಪಾಟೇ. ಅದರಲ್ಲಿ ಏನೋ ಕವರಲ್ಲಿ ಕಟ್ಟಿ ಇಟ್ಟಿದ್ರು ಅಷ್ಟೇ. ನೋಡಿ, ಫುಲ್ಲು ಆಟ ಆಡ್ತಾರೆ. ಇಲ್ಲಿ ಮೇಲೆ ಬಂದರೆ ಮಾತೇ ಕೇಳಲ್ಲ ಅವ್ರಿಗೆ. ಏನು ಅವ್ರು ಇಷ್ಟ ಬಂದಂಗೆ ಆಟ ಆಡ್ತಾರೆ. ಸೊ ನಾವು ಕೂಡ ಬಿಟ್ಬಿಡ್ತೀವಿ, ನಮಗೂ ಅದೇ ತಾನೇ ಬೇಕಾಗಿರೋದು. ನೋಡಿ, ಫುಲ್ಲು ಆಟ ಅಂದರೆ ಫುಲ್ ಎಂಜಾಯ್ ಅವ್ರದ್ದು. ಖುಷಿನೇ ಖುಷಿ ಅವ್ರಿಗೆ. ಇದು ಇವನು ಬಂದು ಇವನ ಹೆಸರು ಮುದ್ದು ಅಂತ. ಇವನು ಪಗ್ಗು, ನಮ್ಮ ಓನರ್ ಮನೆ ಮಗು. ಇದು ಮಾರ್ನಿಂಗ್ 10 o'clock ಅವನಿಗೆ ಫುಡ್ ಪೆಡಿಗ್ರಿ ಕೊಟ್ಟಿರೋದು. ಯಾರೂ ತಪ್ಪು ತಿಳಿಬಿಡಿ, ಏನು ನೆಲದ ಮೇಲೆ ಹಾಕ್ಬಿಟ್ಟಿದ್ದಾರೆ ಅಂತ. ಅವನು ನೆಲದ ಮೇಲೆ ಇದ್ರೇ ತಿನ್ನೋದು. ಅವನು ಆಯ್ಕೊಂಡು ಅವನಿಗೆ ಈ ಥರ ಹರಡಿ ನೆಲದ ಮೇಲೆ ಹಾಕಿದ್ರೆ ಅದನ್ನು ಒಂದೊಂದೇ ಇದು ಮಾಡ್ಕೊಂಡು ತಿಂತಾನೆ. ಇನ್ನು ತಟ್ಟೆಯಲ್ಲಿ ಪ್ಲೇಟಲ್ಲೆಲ್ಲ ಹಾಕಿದ್ರೆ ಸುಮ್ಮನೆ ನೋಡ್ಕೊಂಡು ಕೂತಿರ್ತಾನೆ ಅವನು. ಅದಕ್ಕೋಸ್ಕರ ಅವರಮ್ಮನೂ ಅಷ್ಟೇ, ಅವರಮ್ಮನೂ ಹಿಂಗೆ ತಿನ್ನೋದು.
ಅವಳು ಅಷ್ಟೇ ತಟ್ಟೆಯಲ್ಲಿ ಹಾಕಿದರೆ ತಿನ್ನಲ್ಲ, ತಟ್ಟೆಯಲ್ಲಿ ನೋಡ್ಬಿಟ್ರೆ ಬೊಗಳ್ಕೊಂಡು ಕೂತಿ, ತಟ್ಟೆಲಾಗಲಿ ಬೌಲಲ್ಲಿ ಹಾಕಿದ್ರೆ ನೋಡ್ಬಿಟ್ಟು ಸುಮ್ಮನೆ ಬೊಗಳ್ತಾಳೆ ಹೊರತು ತಿನ್ನೋದಿಲ್ಲ. ಮತ್ತೆ ಎತ್ತಿ ನೆಲದ ಮೇಲೆ ಹಾಕಿದ್ರೆ ತಿಂತಾಳೆ. ರಾಕಿ ಸೇ ಗುಡ್ ಮಾರ್ನಿಂಗ್. ಏ ರಾಕಿ ಇಲ್ಲೋಡಮ್ಮ, ಏ ಕಳ ಏನು ನೋಡ್ತಿದ್ಯಾ? ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಏನಪ್ಪ ನೋಡ್ತಿದ್ಯಾ ರಾಕಿ? ಮುಂದೆ ಬಾ ಮುಂದೆ ಐತೆ ನೋಡು. ಗೊತ್ತು, ಸುಮ್ಮನೆ ಇರಮ್ಮ. ಗೊತ್ತು, ನಂಗೆ ಕಾಣಿಸ್ತೈತೆ. ಅಯ್ಯೋ, ಕ್ಯಾಮ್ರಾ ಹಿಡ್ಕೊಂಡು ಬಂದ್ಬಿಟ್ಟ ಅಮ್ಮ. ಮಲಗೋಕ್ಕೂ ಬಿಡಲ್ಲ ಅಂತೀಯಲ್ಲಮ್ಮ. ಈಗೇನು ನಾನು ಹೇಳ್ಬೇಕಾ, ಮಾತಾಡ್ಬೇಕಾ? ಫ್ರೆಂಡ್ಸ್, ನನ್ನ ಹೆಸರು ರಾಕಿ ಅಂತ. ಅಮ್ಮ ನಿಮ್ಗೆ ಆಲ್ರೆಡಿ ಇಂಟ್ರೊಡಕ್ಷನ್ ಮಾಡಿ ಕೊಟ್ಟಿರ್ತಾರೆ ಅಲ್ವಾ. ನಾನು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮಮ್ಮ ಟ್ರೀಟ್ ಕೊಡ್ತಾಳೆ ನನಗೆ.